ಬೇರೆ ವಿಚಾರ ಹೇಳು, ಈ ವಿಚಾರ ನಾನು ಹೇಳು. ಇಲ್ಲಪ್ಪ, ಆಗಿಂದ ನಾನು ಹೇಳ್ಬೇಕು. ನಾನು ಹೇಳ್ತೀನಿ. ಇದು ವಿಚಾರ ನಾನೇ ನನ್ನ ಮಾತು ಕೇಳ್ರು. ನೀನೇ ಅಂತ ಹೇಳುದು, ನಾನು ಹೇಳ್ತೀನಿ. ನೀ ಹೆಂಗೆ ಹೇಳ್ತೀನಿ? ಮುಚ್ಚ ಬಾಯ್. ಕಾವ್ಯ, ಇವತ್ತು ಸೂರ್ಯ ಈಶಾನ್ಯದಲ್ಲಿ ಹುಟ್ಟಿದಾನ ನೈಋತ್ಯದಲ್ಲಿ ಹುಟ್ಟಿದಾನ ಹೇಳಿ? ಕಾವ್ಯ ನಮ್ಮ ಮನೆಗೆ ಬಂದ್ಬಿಟ್ಟಿದ. ಹೌದು ಸೋಮಶೇಖರ್ ಚಿಕ್ಕಪ್ಪ. ಏನಂದ್ರೆ ನೀನು? ಒಂದ್ ನಿಮಿಷ ಲೇ ಗಜಗಮನೆ ಗಿರಿಜಾ ಬರಲೇ. ಏನ್ರಿ ಬಾ. ಏನ್ರಿ? ಅವಳು ಮುಂದೆ ಹೇಳಮ್ಮ, ಈಗ ಏನ್ ಹೇಳಿದೆ ನೀನು ಅಂತ. ಚಿಕ್ಕಪ್ಪ ಕೇಳಿದೇನೆ? ಕಾವ್ಯ, ನೀನ್ ಬಂದಿದ್ದು ನಂಗೆ ತುಂಬಾ ಸಂತೋಷ ಆಯ್ತು ಕಣೆ. ಎಷ್ಟು ವರ್ಷಗಳಾಗಿತ್ತು ನೀನ್ ಬಂದು? ಚಿಕ್ಕಪ್ಪ, ಇಷ್ಟು ದಿನ ನಾನು ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಈಗ ನನಗೆ ಅದ್ರ ಬಗ್ಗೆ ಅರಿವಾಯ್ತು. ಪರವಾಗಿಲ್ಲ ಬಿಡಮ್ಮ, ತಡವಾಗಿ ಆದ್ರೂ ನಿನಗೆ ಜ್ಞಾನೋದಯ ಆಯ್ತಲ್ಲ, ಅಷ್ಟು ಸಾಕು. ಏನು ಬಂದ ವಿಷಯ? ಅದೇ ನಿಮಗ್ ಗೊತ್ತೇ ಇದೆಯಲ್ಲ ಚಿಕ್ಕಪ್ಪ. ಓ, ಅಪಪ್ರಚಾರದ ವಿಷಯ ಹೇಳ್ತಿದ್ಯಾ? ಅದು ಹಳೇದಾಗಿ ಹೊಸದೊಂದು ಸುದ್ದಿ ಪುಕಾರ ಆಗ್ಬಿಟ್ಟಿದೆ. ಹೌದಾ? ಏನಂತೆ? ಕಾವ್ಯನ ವಿಚಾರನ? ಹೂ ಕಣೆ ಮಾರಾಯ್ತೆ. ನಮ್ಮ ಕಾವ್ಯನಿಗೂ ಕಿರಣನ್ಗೂ ಸಂಬಂಧ ಇದೆ ಅಂತ ಯಾವನೋ ಪಡ್ಪೋಸಿ ನನ್ನ ಮಗ ಪುಕಾರ ಹಬ್ಸ್ಬಿಟ್ಟಿದ್ದ. ಈಗ ಹೊಸ ಸುದ್ದಿ ಒಂದು ಹಬ್ಸಿದ್ದಾರೆ, ಕಾವ್ಯ ಆಸ್ಪತ್ರೆಗೆ ಸೇರಿದಾಳೆ ಅಂತ. ನೀನೇನಾದ್ರೂ ಇತ್ತೀಚೆಗೆ ಆಸ್ಪತ್ರೆಗೆ ಹೋಗಿದ್ಯಾ ಮಗಳೇ? ಹೌದು ಚಿಕ್ಕಪ್ಪ. ಅದು ಅಭಾಷನ್ಗೋಸ್ಕರ ನೀನು ಆಸ್ಪತ್ರೆಗೆ ಹೋಗಿದ್ಯಾ ಅಂತ ನನಗೆ ಯಾರೋ ಫೋನ್ ಮಾಡಿದ್ರು. ಹೌದಾ? ಆಮೇಲೆ ಕಾವ್ಯ ನಮ್ಮನೆ ಹುಡುಗಿ, ಒಳ್ಳೆ ಹುಡುಗಿ, ಬೇರೆ ಯಾವುದೋ ಕೆಲಸಕ್ಕೆ ಆಸ್ಪತ್ರೆಗೆ ಹೋಗಿರ್ತಾರ. ಸುಮ್ಮನೆ ಬಾಯಿಗೆ ಬಂದಾಗ ಏನೇನೋ ಹೋಗಬೇಡ್ರಿ ಅಂತ ನಾನೇ ಬೈದು ಕಳ್ಸಿದ್ದೀನಿ. ನಿಮ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಚಿಕ್ಕಪ್ಪ. ಆ ವಿಷಯ ಮಾತಾಡೋಣ ಅಂತಾನೆ ನಾನು ಇಲ್ಲಿಗೆ ಬಂದೆ. ಏನ್ ಹೇಳು ಚಿಕ್ಕಪ್ಪ, ನಾನ್ ನಿಮ್ಮ ಹತ್ರ ಸ್ವಲ್ಪ ಏಕಾಂತವಾಗಿ ಮಾತಾಡ್ಬೇಕು. ಒಳಗ್ ಬರ್ತೀರಾ? ನಡಿ ಮಗಳೇ, ನಿನಗೆ ಒಳ್ಳೇದಾಗತ್ತೆ ಅಂದ್ರೆ ನೀನು ಎಲ್ಲ ಕರೆದ್ರು ನಾನು ಬರಕ್ ಸಿದ್ಧ. ನಡಿ. ಏನಿರ್ಬಹುದು? ಐನ ಹತ್ರ ಆ ವಿಚಾರ ಹೇಳಕ್ಕಾಗಲ್ಲ ಕಣ. ಈಗ ಅಮ್ಮನ ಹತ್ರ ನಾನು ಆ ವಿಚಾರ ಹೇಳ್ಬೇಕೀಗ. ಸುಮ್ನೆ ನೀ ಅಂತ ಹೇಳ್ತೀನಿ, ನಾ ಹೇಳ್ಬೇಕು. ಇದು ವಿಚಾರ ಹೇಳ್ಬೇಕೀಗ. ನಾನು ಮೊದಲು ಹೇಳ್ಬೇಕು, ನೀ ಅಂತ ಹೇಳ್ತೀಯ? ಅಯ್ಯೋ, ನಿಮ್ಗೆ ಅದೆಂತ ಪಿರಿಪಿರಿ? ಚಿಕ್ಕಪ್ಪ, ಹೇಳು ಮಗಳೇ, ನಿನಗೆ ಏನಾಗಬೇಕು ಅನ್ನೋದನ್ನ ಹೇಳು, ನಾನು ಮಾಡ್ಕೊಡ್ತೀನಿ. ಏನೋ ಸೋಮಶೇಖರ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನೆನ್ಪಿರ್ಲಿ, ನನ್ನ ಕಿರಣನ ಪ್ರೇಮ ಪವಿತ್ರವಾಗಿರೋದು. ಇದನ್ನೇ ನೀನು ಅನುಮಾನ ಪಟ್ರೆ 4 ಜನ ಸೇರೋ ಜಾಗದಲ್ಲಿ ನಿನ್ನ ಮರ್ಯಾದೆ ಹೋಗುತ್ತೆ. ಹೌದು, ದಿವ್ಯಕ್ಕನ್ ಮದ್ವೆಗೆ 5 ಲಕ್ಷ ಖರ್ಚಾಯ್ತು ಅಂತ ಹೇಳಿದ್ಯಂತೆ. ಅದು ಸುಳ್ಳು ಲೆಕ್ಕ ಅಂತ ನನಗ್ ಗೊತ್ತೋ ಸೋಮಶೇಖರ. ಮರ್ಯಾದೆಯಿಂದ ನಿಜವಾದ ಲೆಕ್ಕ ಹೇಳ್ದೆ ಹೋದ್ರೆ ಪರಿಣಾಮ ನೆಟ್ಟಿಗಿರಲ್ಲ, ತಿಳ್ಕೊ. ಗೊತ್ತಲ್ಲ, ಯಾರಿಗೂ ಗೊತ್ತಿಲ್ಲದೆ ಇರೋ ನಿನ್ನ ರಹಸ್ಯ ನನಗ್ ಗೊತ್ತು ಅಂತ. ಆಗ್ಲೇ ಏನಂದೆ ನೀನು? ನಾನು
ಅಬಾರ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಹಾಸ್ಪಿಟ್ಲಿಗೆ ಹೋದೆ ಅಂತಲ್ಲ. ಥು ನಿನ್ನ. ಗಿರ್ಜಾ ಚಿಕ್ಕಿ, ನಾನಿನ್ ಬರ್ಲಾ? ಆಯ್ತಮ್ಮ. ಚಿಕ್ಕ ಕಾವ್ಯ, ನೀನು ಹೇಳಿದ ಕೆಲಸನ ಚಾಚೂ ತಪ್ಪದೆ ಮಾಡಿ ಮುಗಿಸ್ಬಿಡ್ತೀನಮ್ಮ. ಅಷ್ಟಾದ್ರೆ ಸಾಕು ಚಿಕ್ಕ, ನಾನಿನ್ ಬರ್ತೀನಿ. ಕಾವ್ಯ, ಆಗ ಮನೆಗೆ ಬರ್ತಾ ಇದೆ. ಆಯ್ತು. ಮದ್ಲೆಗಳು ಐತಲ್ರ, ಮತ್ತೇನ್ ಸಮಾಚಾರ? ಮತ್ತೇಂತಿಲ್ರ, ಕೆಳಗಿನ ಗದ್ದೆಂಗೆ ದಿನ ತೋಟದಂಗೆ ನಿಮ್ಮ ಅತ್ತೆಮ್ಮ ಸಿಕ್ಕಿರ. ಮಾವಯ್ಯ ಹಂಗ ಇಲ್ದೆ ನೆಂಟ್ರ ಮನೆಗೆ ಬಾಕಿ ಹಂಗಾಪ ಹೋಯ್ ನೀನು ಒಬ್ಳೆ ಇದ್ದಿದ್ದು ಗೊತ್ತಾಯ್ತು. ಅದಕ್ಕೆ ಎಂತಿಲ್ದ ಅದು ಚೂರ ಮಾತಾಡೋ ಕೆಲಸ ಇತ್ತು. ಒಂದು 50 ಇದ್ರು ಕೊಡ್ತೀಯ? 50? ಹೊಯ್ಲಿ ಒಂದು 25. 25? ಹೊಯ್ಲಿ 10. ನನ್ನ ಹತ್ರ ನಯ್ಯ ಪೈಸಾ ಇಲ್ಲ. ಕುಸ್ಕಾಯ ಹೋಯ್ತಲ್ಲ, ದಂಡ ಆಯ್ತು ಮಾತಾಡಿದ ಪೂರ್ತಿ. ನಾನ್ ಮನೇಲಿರೋಳು, ನನ್ನ ಹತ್ರ ಎಲ್ಲಿಂದ ಬರ್ಬೇಕು ದುಡ್ಡು? ಅದನ್ನ ನಾ ಹೇಳಕ್ ಬಂದಿದ್ದೆ ಈಗ. ನಿನ್ ಗಂಡ ದಿನೇಶ್ ಇದ್ನಲ್ಲ, ಭಯಂಕರ ಜಿಪುಣ. ಈ ಪೈಸೆ ಲೆಕ್ಚರ್ ಹಾಕಕ್ ಹೋಗಿ ಇಡೀ ಊರಂಗೆಲ್ಲ ಹೆಸರು ಹಾಳು ಮಾಡ್ಕೊಂಡಿದ್ದ. ನಿಮಗೆ ಅಗತ್ಯ ಇಲ್ಲದೆ ಇರೋ ವಿಷಯ ಅಲ್ವಾ ಆಯ್ತಲ್ರ ಇದು? ನನ್ನ ವಿಚಾರ ಸಾಯ್ರಿ. ಆ ದಿನೇಶನ್ ಬಗ್ಗೆ ನೀನ್ ಅಪ್ಪ ಸೋಮಸರ್ ಕೈಗೂ ಏನ್ ಅಟ್ ಸರಿಲ್ಲ ಹೇಳಿ. ಮೊನ್ನೆ ಶಿವಪುರಕ್ಕೆ ಹೋದಾಗ ವಿಷಯ ತಿಳಿತು. ಹಂಗಾಪಕ್ ಹೋಯೆ ನೀನ್ ಅಪ್ಪ ನೀ ಮದುವೆ ಹೇಳಲೆ. ಈ ಬೀಗ್ರ ಹಗ್ರಾರ ಹಿಂಗೆ ಆಪು. ನಾ ಹೇಳಿ ಸುಳ್ಳಂತ ಕಂಡ್ರೆ ಬೇಕಾದ್ರೆ ನಿನ್ ಗಂಡನೇ ಕೇಳ. ಹಂಗಂತ ಹೇಳಿ ವಿಷಯ ನಾ ಹೇಳಿದೆ ಅಂತ ಹೇಳೋಕ್ಕಾಗ. ನಾ ಮತ್ತೆ ಅಕ್ಕ सूर्याय चंद्राय मंगलाय बुधाय च ದಿನೇಶ, ಬಾರ ಕುತ್ಗಳ ಮಾತಾಡೋದಿದ್ದು. ಬೆಳಗ್ಗೆ ಐತಾಳು ಬಂದಿದ್ ನಡ. ದುಡ್ಡು ಗಿಡ್ ಸಿಕ್ತು ಅಂತ ಬಂದಿತ್ತು. ಮೊದಲು ದುಡ್ಡು ಕೇಳಿದ್ ನಡ, ಆದ್ರೆ ರೋಹಿಣಿ ಇಲ್ಲೇ ನಡ. ಆಮೇಲೆ ಇನ್ನೇನ್ ಬಾಲ ಬಿಚ್ಚಿದ್ದಡ ಅವ. ಪೂರ್ತಿ ಬಿಚ್ಚಿದ್ದ. ನೀನು ಜಿಪಣ ನಮ್ ಬೀಗರಿಗೆ ನಮ್ಮನ್ ಕಂಡ್ರೆ ಆಗ್ತಲ್ಲ, ಹಂಗಾಗಿ ನಮ್ಮನ್ ಮದ್ವೆ ಕರೀಲೆ ಅಂತ. ಅವ ಸಂಸ್ಕಾರಹೀನ, ಅವನ ಬಾಯ ಬಪ್ಪದೆ ಸುಳ್ಳು ಜೊಳ್ಳು. ಆದ್ರೆ ರೋಹಿಣಿ ಇದನ್ನೆಲ್ಲ ನಂಬಿಟ್ಟಿದ್ದ. ನನ್ನನ್ನ ನನ್ನ ತವ್ರ ಮನೆಯಿಂದ ದೂರ ಮಾಡ್ತಿದ್ದಿ ನೀವು ಅಂತ ಹೇಳಿ ರೋಹಿಣಿ ಹತ್ತು ಕರೆದು ಎಲ್ಲ ಆತು. ಈ ಮನೇಲಿ ಯಾವ್ದು ನಡಿಲಾಗ ಅಂತ ಅನ್ಕೊಂಡಿದ್ನೋ ಅದೇ ನಡೀತಾ ಇತ್ತು. ಇದೇ ಹೊತ್ತಾಗೆ
ಅಪ್ಪಯ್ಯ ಬೇರೆ ಊರಲ್ಲಿ. ಮಗ ಅದನ್ನೆಲ್ಲ ತಲೆಗೆ ಹಚ್ಚಿಡಕ್ ಹೋಗಬೇಡ, ವಿಷಯ ಹೇಳಿದಿ ಅಷ್ಟೇ. ಅಲ್ಲ, ವಿಷಯ ತಿಳಿಸಿದ್ದು ಒಳ್ಳೇದೇ ಆಯ್ತು. ನೀನು ದೇವರಿದ್ದ ತಗ. ಆ ಮೊದ್ಲೇಗಾರ ಸರಿ ಇಲ್ಲ ಅಂತ ಹೆಂಗ್ ಮೊದ್ಲೇ ಗೊತ್ತಿತ್ತು. ರಂಗ, ಈ ಸತಿ ಅಡಿಕೆ ಸುಲ್ತದವ್ರು ಸಿಗದೆ ಕಷ್ಟ ಆಗಿದೆಯಲ್ಲ ಮಾರಯ್ಯ. ಎಂತ ಮಾಡೋದು, ಬಿಡಕ್ಕಾಗೋದ್ಲಲ್ಲ. ತರೀಕೆರೆನ ಬೀರೂರ್ ಕಡೆ ಹುಡ್ಕೊಂಡು ಹೋಗ್ಬೇಕು. ಕೋಮಲಾಂಗಿ ಕೇಳ ಮದ ಗಜ ಗಾಮಿನಿ ಗಿರಿಜಮ್ಮ. ತಾಯಿ ಗಿರಿಜಾ, ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗ್ಬೇಕಾಗಿದೆ. ಅದಕ್ಕೆ ತಾನೇ ನಾನು ಇರೋದು. ಈ ಹೇಳೋ ಕೆಲಸ ಮಾತ್ರ ಏನು ಅಂತ ಉಳಿದಿದೆ. ಈಗ ನಾನು ನನ್ನ ಕಾರ್ಯಕ್ರಮದ ವಂದನಾರ್ಪಣೆ ಹಂತಕ್ಕೆ ಬಂದಿದ್ದೇನೆ. ಆಭಾರ ಮನ್ನಣೆ ಒಂದು ಮಾಡಿ ಮುಗಿಸಿದ್ರೆ ನನ್ನ ಶಪಥದ ಹೊರೆ ಭಾರ ಕೆಳಗೆ ಹಿಡಿದಾಗ ನೋಡು. ನೀವೆಲ್ರಿ ಮುಗಿಸ್ತೀರಾ? ಒಂದು ವಂದನಾರ್ಪಣೆ ಮುಗಿತಿದ್ದಂಗೆ ಇನ್ನೊಂದು ಹೊಸ ಕಾರ್ಯಕ್ರಮದ ದೇವತಾ ಪ್ರಾರ್ಥನೆ ಶುರು ಮಾಡ್ತೀರಾ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವ. ನೋಡ, ಇದನ್ನ ನಿರಂತರ ಕ್ರಿಯಾಶೀಲತೆ ಅಂತಾರೆ. ಸರಿ, ನಾನೀಗ ಏನ್ ಮಾಡ್ಬೇಕು? ಈಗ ನೀನು ಸೀದಾ ನೇರವಾಗಿ ರಂಗ ಸಿಂಗ ಅಲ್ಲ ಅಲ್ಲಿ ಸುಮ್ಮನೆ ಕೂತಾನಲ್ಲ, ಬರಕ್ಕೆ ನೇರವಾಗಿ ಸದಾಶಿವಯ್ಯನ ಮನೆಗೆ ಹೋಗ್ತೀಯ. ನಾಳೆ 4 ಗಂಟೆಗೆ ಕರೆಕ್ಟ್ ಆಗಿ ಜಾನಕಿ ಅತ್ತಿಗೆ ಮತ್ತೆ ಕಾವ್ಯ ನಮ್ಮ ಮನೆಗೆ ಬರಬೇಕು ಅಂತ ಕರೀತೀಯ. ಅವ್ರು ಯಾಕೆ ಅಂತ ದಿವ್ಯಾ ನಿಮ್ಮ ಹತ್ರ ಮಾತಾಡ್ಬೇಕಂತೆ 4 ಗಂಟೆಗೆ ಫೋನ್ ಮಾಡ್ತಾಳೆ, ನಮ್ಮ ಮನೆಗೆ ಬನ್ನಿ ಅಂತ ಕರಿ. ಯಾಕೆ ಅಂದ್ರೆ ಅದೇ 4 ಗಂಟೆಗೆ ಸರಿಯಾಗಿ ಅವ್ರ ಮನೆ ಅಂಗಳದಲ್ಲಿ ನನಗೊಂದು ಮುಖ್ಯವಾದ ಕೆಲಸ ಇದೆ. ಸರಿ, ಹೋಗ್ ಬರ್ತೀನಿ. ಇನ್ನು ಏನ್ ಇಲ್ಲೇ ನಿಂತಿದ್ಯಾ? ಹೊರಡು. ಸದಾಶಿವ, ನಿನ್ನ ಮಗಳು ಅಲಾಯುಧದಲ್ಲಿ ನನ್ನ ಕಾಪಾಡಕ್ಕೆ ಕೊಡ್ತ. ಸಾರ್ವಜನಿಕವಾಗಿ ನಾನು ಏನು ಮಾಡ್ತೀನಿ ನೋಡ್ತಾ ಇರ. ತಕೋಬೋಚ. ಏನೋ ಸುಚಿತಾ, ನೆಲ್ಲಿಕಾಯಿ ತಿಂತ ಇದೆಯಾ? ಓ, ನಿಮ್ಮಲ್ಲೂ ಅಡಿಕೆ ಕೊಯ್ಲು ಶುರು ಆಗಿದೆಯೇನೆ? ಶುರು ಮಾಡಲೇಬೇಕಲ್ಲ. ಏನು ಸಮಾಚಾರ? ದಿವ್ಯಾ ಫೋನ್ ಮಾಡಿದ್ಲಾ? ನಮ್ಮನೇನಲ್ಲೂ ಒಂದು ಫೋನ್ ಇರಬೇಕಾಗಿತ್ತು ಅಂತ ಈಗ ಅನ್ನಿಸ್ತಾ ಇದೆ ನೋಡು. ಆ ವಿಚಾರನೇ ಹೇಳಕ್ ಬಂದೆ ನಾನು. ಹಂಗಂದ್ರೆ ಏನಿಲ್ಲ ಕಣೆ, ದಿವ್ಯಾ ಫೋನ್ ಮಾಡಿದ್ಲು. ನಾಳೆ 4 ಗಂಟೆ ಒಳಗೆ ನಮ್ಮನೆಗೆ ಫೋನ್ ಮಾಡ್ತಾಳಂತೆ. ನೀನ್ ಬಂದ್ಬಿಡು, ಆಯ್ತಾ? ನಾಳೆ ಮಧ್ಯಾಹ್ನ 3:15 ನಿಮ್ಮಲ್ಲಿ ಇರ್ತೀನಿ, ಆಯ್ತಾ? ಆಮೇಲೆ ನಾಳೆ ಸೋಮವಾರ ಅಲ್ಲ, ಕೆಲ್ಸದವ್ರಿಗೆಲ್ಲ ರಜೆ ಕೊಡ್ತೀಯೇನೆ? ಹ್ಞೂ, ಮತ್ತೆ ಅದಲ್ಲೇನೆ ವಿಶೇಷ ಹಾಕಿ ಕೇಳ್ತಾ ಇದೀಯಾ? ಸುಮ್ನೆ ಕೇಳ್ದೆ. ಮತ್ ನಾಳೆ ಮರೀದೆ ಬರ್ಬೇಕು. ಓಹೋ, ಚೆನ್ನಾಗಿ ಹೇಳ್ತೀಯ ಕಡೆ. ನನ್ನ ಮಗಳು ಫೋನ್ ಬರುತ್ತೇನೆ, ನಾನು ಮರ್ತ್ಬಿಡ್ತೀನ. ಖಂಡಿತ ಬರ್ತೀನಿ. ಬಾಬಾ ಕಾಫಿ ಕೊಡಿ ಅಂತ ಬಾರ. ಆಮೇಲೆ ಇನ್ನೇನು ವಿಷಯ ಹೇಳು ಸಮಾಚಾರ. ಸದಾಶಿವ, ಓ ಸೋಮಶೇಖರ, ಇದೇನಯ್ಯ ಇದು? ಇದ್ದಕ್ಕಿದ್ದಾಗೆ ನಮ್ಮನೆಗೆ ನಿನ್ನ ಹಾಗೆ ಸುಮ್ಮನೆ ಕೂತ್ಕೊಳಕ್ ಆಗಲ್ವಲ್ಲಪ್ಪ ನನಗೆ. ಅಲ್ಲ ಕಣ, ಬರೋನ್ ಬಂದೆ, ಎಂಥ ಸಮಯದಲ್ಲಿ ಬಂದಿದೆಯಲ್ಲೋ. ನನ್ನ ಹೆಂಡತಿ ಮಗಳು ಮನೇಲಿಲ್ಲ, ನಿನಗೊಂದು ಲೋಟ ಕಾಫಿ ಕೊಡೋಕ್ಕೂ ಜನ ಇಲ್ವಲ್ಲೋ? ಕಾಫಿಗೇನಯ್ಯ ಅವಸರ? ನನಗೆ ಅವಸರ ಇರೋದು ಬೇರೆ ವಿಷಯಕ್ಕೆ. ಅಲ್ಲ, ನಿನಗೆ ಯಾವ್ದ್ರದ್ದು ಅವಸರ? ನನಗೆ ದುಡ್ಡಿನ ಹರಕತ್ ಜಾಸ್ತಿ ಆಗ್ಬಿಟ್ಟಿದೆ ಕಣಯ್ಯ. ಇರೋ ಹಣನೆಲ್ಲ ನಿನ್ನ ಮಗಳ ಮದುವೆಗೆ ಬಂಡವಾಳ ಅಂತ ಸುರಿದು ಬಿಟ್ಟಿದ್ದೀನಿ. ಅದೇ, ನಾನ್ ನಿನಗೆ 5 ಲಕ್ಷ ರೂಪಾಯಿ ಕೊಡ್ಬೇಕು ಅಷ್ಟೇ ತಾನೇ? ನನಗೆ ನೆನಪಿದೆ ಕಣೋ. ಅಷ್ಟೇ ಅಲ್ಲ ಸದಾಶಿವ,
ಅದನ್ನ ಯಾವಾಗ ಕೊಡ್ತೀಯ ಅನ್ನೋದನ್ನ ಹೇಳಯ್ಯ. ಅಷ್ಟು ಹಣನು ನಾನು ಸ್ವಂತ ಹಾಕಿದ್ದಲ್ಲಪ್ಪ. ನನ್ನ ಹತ್ರ ಅಷ್ಟೊಂದು ಹಣ ಎಲ್ಲಿಂದ ಬರ್ಬೇಕು ನಿನ್ಗೂ ಗೊತ್ತಲ್ಲ. ಯಾರದನ್ನ ಕೈಗಡ ತಂದಿದ್ದ ಕಣಯ್ಯ. ಅದೇ ಕಣ, ಆ ದುಡ್ಡನ್ನ ಹೇಗೆ ಹೊಂದಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀನಿಲ್ಲಿ ಯೋಚನೆ ಮಾಡ್ತಾ ಕೂತಿರೋ, ನನಗ್ ದುಡ್ಡು ಕೊಟ್ಟೋನು ನನಗೆ ಹೆಂಗ್ ಹೊಡಿಬೇಕು, ಯಾವಾಗ ಹೊಡಿಬೇಕು, ಎಲ್ಲಿ ಹೊಡಿಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಸೋಮಶೇಖರ, ಎಷ್ಟೋ ವಿಷಯಕ್ಕೆ ನಾನು ನಿನ್ನನ್ನೇ ಅವಲಂಬಿಸಿದ್ದೀನಿ. ಇದಕ್ಕೂ ನೀನೇ ಏನಾರೋ ಒಂದು ಪರಿಹಾರ ಸೂತ್ರ ಹೇಳ್ಬೇಕು ಮಾರಾಯ. ಒಂದೇ ಸಲ ನೀನು 5 ಲಕ್ಷ ರೂಪಾಯಿ ಕೊಡೋದು ಕೊಟ್ಟೋನ್ ಕೋಡಂಗಿ ಇಸ್ಕೊಂಡೋನ್ ಈರ್ಭದ್ರ ಅನ್ನೋ ಗಾದೆ ತರ ಆಗ್ಬಿಡುತ್ತೆ. ಅಷ್ಟೊಂದು ದುಡ್ಡು ಹೊಂದ್ಸೋದು ಹೇಗೋ ನೋಡ, ನಿನಗೆ ಆ ಕಷ್ಟನೂ ಬೇಡಪ್ಪ. ಈ ವರ್ಷದ ಈ ನಿನ್ನ ಅಡಿಕೆ ಫಸಲು ನನ್ಗೆ ಹಾಕ್ಬಿಡು. ಈ ಫಸಲ್ಗೆ ಎಷ್ಟು ಬರ್ತೋ ಅಷ್ಟು ಹಣನ ನಿನ್ನ ಸಾಲದಲ್ಲಿ ವಜಾ ಮಾಡ್ಕೊಂಡ್ಬಿಡೋಣ. ಅಲ್ಲ ಕಣ ಸೋಮಶೇಖರ, ಫಸಲ್ನೆಲ್ಲ ನಿನಗೆ ಕೊಟ್ಬಿಟ್ರೆ ನನ್ನ ಜೀವನದ ಕತೆ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅನ್ನೋ ಲೆಕ್ಕಾಚಾರ ಕಣೆಯ ನಿಂದು. ನಿನ್ ಫಸಲ್ ನನಗೆ ಕೊಡಪ್ಪ. ನಿನ್ ಜೀವನಕ್ಕೆ ಅಷ್ಟೋ ಇಷ್ಟೋ ನಾನೇ ಕೊಡ್ತೀನಿ. ಇದಕ್ಕೆ ನನಗೆ ಒಪ್ಪಿಗೆ ಇದೆ. ನಿನಗೆ ಒಪ್ಪಿಗೆ ಇದೆಯಪ್ಪ, ನೀನ್ ಒಪ್ಪಿದ್ಯಾ, ನಾನು ನಿನ್ ಮೇಲೆ ನಂಬ್ತೀನಿ. ಆದ್ರೆ ನನಗೆ 5 ಲಕ್ಷ ಕೊಟ್ಟು ಓಲ್ವೋ ಬಸ್ ತರ ಬರ್ತಾವನಲ್ಲ, ಅವನ್ ಹೆಂಗ್ ನಂಬ್ತಾನೆ? ಅದಕ್ಕೆ ಏನ್ ಮಾಡ್ಬೇಕು ಅಂತ ನೀನೇ ಹೇಳ್ಬೇಕು ಕಣ. ಓ, ನಾನ್ ಹೇಳೋದಕ್ಕಿಂತ ಗಮಕ ವಾಚನ ಅಲ್ಲಯ್ಯ, ಶುದ್ಧ ಹಣಕಾಸಿನ ವ್ಯವಹಾರ. ಇಲ್ಲಿ ನಂಬಿಕೆ, ವಿಶ್ವಾಸ, ಆಣೆ, ಪ್ರಮಾಣ, ಗಡುವು ಯಾವುದಕ್ಕೂ ಬೆಲೆ ಇಲ್ಲ. ಮತ್ತೆ ಯಾವ್ದಕ್ ಬೆಲೆ ಇದೆ? ದಾಖಲೆ, ದಾಖಲೆ ಪತ್ರಕ್ಕೆ. ನೀನ್ ಏನ್ ಹೇಳ್ದೆ ಈಗ, ಅದನ್ನ ಆಮೇಲೆ ನಾನು ಇಲ್ಲಿ ಬರೀತೀನಿ, ಇಲ್ಲ ರುಜು ಹಾಕ್ಬಿಡ. ಅಲ್ಲ, ಖಾಲಿ ಕಾಗದದ ಮೇಲೆ ಸೈನ್ ಮಾಡೋದು ತಪ್ಪಲ್ವೇನೋ? ಇದೇ ಮಾತನ್ನ ನಿನ್ನ ಮಗಳ ಜಾತಕ ಕೂಡಿಸೋವಾಗ ನಾನು ಹೇಳಿದ್ದಿದ್ರೆ ನಿನ್ನನ್ನು ನಾನ್ ನಂಬಬೇಕು, ನನ್ನ ಬಗ್ಗೆ ನಿನಗೆ ನಂಬಿಕೆ ಇಲ್ಲ. ಚೇಚೆ, ಹಾಗೆಲ್ಲ ಹೇಳಿದೆ ನಾನು. ಮೆಲಗಿ ಇದು ಚಾಪ ಕಾಗದ ಬೇರೆ. ಸದಾಶಿವ, ಸರ್ಕಾರದ ರೂಲ್ಸು ಬದಲಾಗಿದೆ ಅಂತೆ ಮಾರಾಯ. ಇದ್ರ ಮೇಲೆ ಬರ್ಸ್ಕೊಳ್ಳಿ ಅಂತ ನನಗೆ ಹಣ ಕೊಟ್ನಲ್ಲ, ಅವ್ರ ಕಡೆ ಲಾಯರು ಒತ್ತಿ ಒತ್ತಿ ಹೇಳಿ ಕಳ್ಸಿದಾನೆ. ಆಕಯ್ಯ, ಹಾಗಲ್ಲ ನೋಡಪ್ಪ, ಹಣ ಕೊಟ್ಟಿರೋದು ನಿನ್ನ ಮಗಳ ಮದುವೆಗೆ. ನಿನ್ನ ಮನಸ್ಸಾಕ್ಷಿ ಒಪ್ಪಿದ್ರೆ ಹಾಕು, ಇಲ್ಲ ಅಂದ್ರೆ ಬೇಡ ಬಿಡು, ನನಗೇನು ಬಲವಂತ ಇಲ್ಲ. ಹಾಗಲ್ಲ, ನೀನ್ ಹೇಳೋದು ಸರಿನೇ. ನಮ್ಮಿಂದ ಕರ್ತವ್ಯಚ್ಯುತಿ ಆಗಬಾರ್ದ. ಅದು ಮುಖ್ಯ ಅಲ್ವಾ? ಕೊಡು ಕೊಡು. ನಾನಿನ್ ಬರ್ತೀನಪ್ಪ. ಸಂಜೆನೆ ಗಾಡಿ ತಂದ್ಬಿಡ್ತೀನಯ್ಯ.